ನನ್ನ ಮಂತ್ರಿ ಮಾಡಬೇಕಾಗಿತ್ತು ಸಿಕ್ಕಿಲ್ಲ. ಈ ಅಸಮಾಧಾನ ಜಾಸ್ತಿಯಾಗಿದೆ. ಈಗ ಬೆಂಬಲಿಗರೆಲ್ಲರೂ ಕೂಡ ಹೋರಾಟಕ್ಕಿಳಿದಿದ್ದಾರೆ. ಅದು ಒಂದು ಕಡೆಗೆ. ಇನ್ನೊಂದು ಕಡೆಗೆ ಈ ಆರೋಪ ಪ್ರತ್ಯಾರೋಪಗಳು ಆಡಿಯೋ ಇವೆಲ್ಲವೂ ಕೂಡ ಓಡಾಡ್ತಾ ಇವೆ. ಸೊ ಇದೆಲ್ಲದರ ಬಗ್ಗೆ ಛಲವಾದಿ ನಾರಾಯಣಸ್ವಾಮಿ ಉಲ್ಲೇಖ ಮಾಡಿದ್ದಾರೆ. ಕಾಂಗ್ರೆಸ್ನಲ್ಲಿ ಸಚಿವ ಸ್ಥಾನವನ್ನು ಹರಾಜು ಮಾಡಲಾಗಿದೆ ಅಂತ ಆರೋಪಿಸಿದ್ದಾರೆ ನಾರಾಯಣಸ್ವಾಮಿ. ಈ ಓಡಾಡ್ತಿರುವಂಥ ಆಡಿಯೋಗಳಿದಾವಲ್ಲ ಅದಕ್ಕೆ ಪುರಾವೆ ನೋಡಿ ಅಂತಾರೆ ನಾರಾಯಣಸ್ವಾಮಿ. ಆಡಿಯೋ ಬಿಡುಗಡೆ ಮಾಡಿ ಛಲವಾದಿ ನಾರಾಯಣಸ್ವಾಮಿ ಮಾತಾಡಿದ್ರು. ತಿಮ್ಮಾಪುರ ಮತ್ತು ನಂಜಯ್ಯ ಮಠ ಅವರ ಆಡಿಯೋ ಅಂತ ಛಲವಾದಿ ನಾರಾಯಣಸ್ವಾಮಿ ಹೇಳಿದರು. ಭ್ರಷ್ಟಾಚಾರದ ಆರೋಪದ ಮೇಲೆ ನಾಗೇಂದ್ರ ಜೈಲಿಗೆ ಹೋಗಿದ್ರು. ಇನ್ನು ಈ ಜಾಮೀನಿನ ಮೇಲೆ ಹೊರಗಡೆ ಆಗಿದ್ದಾರೆ ಕಾಂಗ್ರೆಸ್ನವರು. ಮತ್ತೆ ನಾಗೇಂದ್ರ ಅವರನ್ನು ಮಂತ್ರಿ ಮಾಡಿದ್ದಾರೆ. ಏನಿದ್ರ ಅರ್ಥ ಅಂದರೆ ಕಾಂಗ್ರೆಸ್ ಭ್ರಷ್ಟಾಚಾರವನ್ನು ಬೆಂಬಲಿಸ್ತಾ ಇದೆ ಅಂತ ಅರ್ಥ. ಇದು ನಾರಾಯಣಸ್ವಾಮಿ ಆಡಿರುವಂಥ ಮಾತು. MLA HK ಪಾಟೀಲ್ರಿಗೆ ಕೆಲವರಿಗೆಲ್ಲ ಮಂತ್ರಿಗಿರಿ ಕೊಡಲಿಲ್ಲ ಅನ್ನೋದ್ರ ಬಗ್ಗೆ ಪ್ರಸ್ತಾಪ ಮಾಡ್ತಾ ಇಲ್ಲಿ ಮಾತಾಡಿರ್ತಕ್ಕಂಥವರು ತಿಮ್ಮಾಪುರ್ ಮತ್ತು ನಂಜಯ್ಯನ ಮಠ್, ಒಬ್ಬರು ಎಕ್ಸ್ ಮಿನಿಸ್ಟ್ರು ಮತ್ತು ನಂಜಯ್ಯನ ಮಠ್ ಎಕ್ಸ್ MLA ಅವರು ಮಾತಾಡ್ಕೊಂಡಿರೋದು. ಇದು ಒಂದೇ ಕಾರ್ನಲ್ಲಿ ಕುಳಿತು ಮಾತಾಡ್ಕೊಂಡು ಹೋಗುವಾಗ ಕಾರ್ನಲ್ಲಿ ಮಾತಾಡಿರತಕ್ಕಂಥದ್ದು ರೆಕಾರ್ಡ್ ಮಾಡಿ ಕೊಟ್ಟಿದ್ದಾರೆ. ಇವ್ರ ಹತ್ರ ಎಲ್ಲ ಕೆಲವ್ರ ಹತ್ರ ಹಣ ಇಲ್ಲ, ಅವರು ಪ್ರಾಮಾಣಿಕರಿದ್ದಾರೆ, ಅದರಿಂದ ಎಲ್ಲಿ ಹಣ ಕೊಡೋಕ್ಕಾಗ್ತದೆ ಹೈಕಮಾಂಡ್ಗೆ ಅಂತ ಕೆಲವರು ಕೇಳಿದ್ರು ವೇಣುಗೋಪಾಲ್ ಅವ್ರನ್ನ. ಅದಕ್ಕೆ ವೇಣುಗೋಪಾಲ್ ಅವರು ಏನ್ ನೀವೇನು ಹಣ ಮಾಡದೆ ಬಹಳ ಪ್ರಾಮಾಣಿಕರಾಗಿ ಇರ್ರಿ ಅಂತ ಯಾರು ಹೇಳಿದ್ರು ನಿಮಗೆ ಅಂತ ಅವ್ರು ಹೇಳಿದ್ರು ಅನ್ನೋ ಮಾತನ್ನ ಅವ್ರು ಮಾತಾಡಿದ್ದಾರೆ. ಅಂದ್ರೆ ಕಾಂಗ್ರೆಸ್ ಪಕ್ಷದ ನಾಯಕರೇ ಭ್ರಷ್ಟಾಚಾರಿಗಳನ್ನ ಉತ್ಪತ್ತಿ ಮಾಡತಕ್ಕಂತ ಕಾಂಗ್ರೆಸ್ ಸರ್ಕಾರ ಅಥವಾ ಕಾಂಗ್ರೆಸ್ ಪಕ್ಷ ಇದೆ. ಇದರಿಂದ ಸಾಬೀತಾಗ್ತದೆ ಇವರು ದೇಶ ಕಟ್ಟಲಿಕ್ಕೆ ಉದ್ಧಾರ ಮಾಡಲಿಕ್ಕೆ ಬಂದವರಲ್ಲ, ಇದು ದೇಶವನ್ನ ಲೂಟಿ ಮಾಡಲಿಕ್ಕೆ ಬಂದಿರತಕ್ಕಂಥ ಕಾಂಗ್ರೆಸ್ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಗೋಚರವಾಗುತ್ತೆ. ಇಷ್ಟಕ್ಕೂ ಬಿಜೆಪಿ ಬಿಡುಗಡೆ ಮಾಡಿರುವಂಥ ಆಡಿಯೋದಲ್ಲಿ ಏನಿದೆ ನೋಡಿ. ಇಲ್ಲಿ ಮಾತಾಡಿರ್ತಕ್ಕಂಥ 70% ಕಡಿಮೆ ನಮ್ಮ ಪಾತ್ರೆ ಪ್ರಕಾರ 80% ಆದ್ರೂ ಆಗ್ಬೋದು. 80% ಸೀಟ್ ಕೊಟ್ಟಿರ್ಬೇಕು. ಯಾಕಂದ್ರೆ ಅದು ಇದು ಇತ್ತಲ್ಲ, ಒಳ್ಳೆ ವಿಧಾನಸೌಧ ತುಳಸಿಗಿದ್ವಲ್ಲ ಅಂತ ರಗಡದ ಹುಡುಗರ ಜೈಲಿಂದ ಬಂದವ್ರು ಅಲ್ಲ. ಅದು ಇವನ್ನ ಹಾಕೊಂಡು ನಾಗೇಂದ್ರ ಕೊಟ್ರು ನೋಡ್ರಿ. ಏನಿದು ದುರಂತಪ್ಪ. ನಾಗೇಂದ್ರಗ ಅಲ್ರಿ ಕೇಸ್ ಐತೆ, ಇನ್ನೂ ನಿರ್ದೋಷ ಇಲ್ಲ, ಬರೀ ಜಾಮೀನ್ ಐತೆ. ಹಂಗ್ರಿ ಇದನ್ನ ಏನಂತ ನಾವು ಪಾರ್ಟಿಗೆ ಪಾರ್ಟಿ ಏನಂತ ಎದುರಿಸ್ಬೇಕು ನಾವು. HK ಬಲ್ರಿ ಏನ್ ತಪ್ಪ ಮಾಡ್ಯಾರ ಪಾಪ. ಬಾಳ ಇವ್ರು ಕೇಳ ರೊಕ್ಕ ಕೊಟ್ಟಿರಕ್ಕಿಲ್ಲ. ರಿಪೋರ್ಟ್ ಹಚ್ಚಲ್ಲ, ಈಗ ಇದು ಒಂದ್ ನಮೂನೆ ಹುಚ್ಚಿದ್ದಾವ್ರಿ ಅಲ್ಲಿ ಮೇಲೆ ರೊಕ್ಕ ತಗೊಂಡು ಬರ್ತಾರ. ಅವನೊಂದು ಮತ್ತೆ ಇನ್ನೊಂದು ಅವು ಅದಾವಲ್ಲ, ನಾ ಹಿಂದಕ್ಕೊಮ್ಮೆ ಪ್ರಾಮಾಣಿಕವಾಗಿ ದಕ್ಷತೆಯಿಂದ ಕೆಲಸ ಮಾಡ್ತಾನಂತ ಹೇಳಿ HK ಪಾಟೀಲ್ ಸಂಬಂಧ ವೇಣುಗೋಪಾಲ್ ಮುಂದೆ ಹೇಳಿದ್ರ ನಾವು ಹೈಕಮಾಂಡ್ ಅವ್ರು ಪ್ರಾಮಾಣಿಕ ಆಗಿರಂತ ಹೇಳಿದೀವನಂತ. ಇನ್ನು ಇದಕ್ಕೆ ಸಂಬಂಧಪಟ್ಟಂಗೆ ದಾವಣಗೆರೆಯಲ್ಲಿದ್ದರು ತಿಮ್ಮಾಪುರ. ಆವಾಗ ಪತ್ರಕರ್ತರು ಪ್ರಶ್ನೆ ಕೇಳಿದರು. ಆಗ ಅವ್ರು ಹೇಳಿದ್ದೇನು ಅಂದರೆ, ಇದಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ, ನಾನು ಮಾತಾಡಿರುವಂಥದ್ದು ನನ್ನ ಆಡಿಯೋ ಅಲ್ಲ, ನನಗೆ ಸಂಬಂಧ ಇಲ್ಲ. ನನಗೆ ಬೇಸರ ಇದೆ ನಿಜ, ಆದರೆ ಪಕ್ಷದ ನಿರ್ಧಾರವನ್ನು ಸಿದ್ದರಾಮಯ್ಯನಂತವರೇ ಒಪ್ಕೋತಾರೆ ಅಂದಮೇಲೆ ನಂದೇನು, ನನಗೂ ಈ ಆಡಿಯೋಕ್ಕೂ ಸಂಬಂಧ ಇಲ್ಲ ಅಂತಾರೆ ತಿಮ್ಮಾಪುರ. ನಾನು ಫಸ್ಟು ಪಕ್ಷದ ಶಿಸ್ತಿನ ಸಿಪಾಯಿ. ಪಕ್ಷ ಅದ್ರಾಗ ಹೈಕಮಾಂಡ್ ಆಗಲಿ ನಮ್ಮ ನಾಯಕರಾಗಲಿ ಹೇಳಿದರೆ ಅದು ನಾನು ವಿರೋಧ ಮಾತನಾಡ್ತಕ್ಕಂಥ ವ್ಯಕ್ತಿ ಅಲ್ಲ, ಪಕ್ಷದ ಇಮೇಜಿಗೆ ಧಕ್ಕೆ ತರ್ತಕ್ಕಂಥ ವ್ಯಕ್ತಿ ನಾನಲ್ಲ. ನಾನು ಅಂಥದ್ದೇನು ಮಾತಾಡೇ ಇಲ್ಲಲ್ಲ, ನೀವು ನೋಡಿದ್ದೀರಿ. ನಾನೇನು ಮಾತಾಡಿದ್ದೀನ? ಸುಖ ಸುಮ್ಮನೆ ನನ್ನ ಹೆಸರು ಹೇಳುತ್ತಾರಬಾರ್ದು. ಇಟ್ಸ್ ನಾಟ್ ಗುಡ್ ಆಲ್ಸೋ. ಯಾರು ಮಾತಾಡಿದ್ದಾರೆ ಏನಿದ್ದಾರೆ ಅಂತ ತಾವು ನೋಡಿದ್ದೀರಿ. ನಾನೇನು ಮಾತಾಡಿದ್ದೀನಿ ಆ ವಿಷಯದಲ್ಲಿ? ಯಾರು ಹೈಕಮಾಂಡ್ ಬಗ್ಗೆ ನಾನು ಕೆಟ್ಟದಾಗಿ ಮಾತಾಡಿದ್ದೀನ? ಅವ್ರು ಯಾವ್ಯಾವ ಕ್ರೈಟೀರಿಯಾ ಇಟ್ಕೊಂಡು ನಮ್ಮನ್ನು ಬೇಡ ಅಂತ ಹೇಳಿದಾರೋ ಅದು ಹೈಕಮಾಂಡ್ ತೀರ್ಮಾನ. ಹೈಕಮಾಂಡ್ ತೀರ್ಮಾನಕ್ಕೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಒಪ್ಕೋತಾರೆ, ತಿಮ್ಮಾಪುರ ಯಾವ ಲೆಕ್ಕ. ನಾವೆಲ್ಲದರೂ ಫಸ್ಟ್ ಅದನ್ನೇ ಹೇಳಿದ್ನಲ್ಲ, ನಾನು ಶಿಸ್ತಿನ ಸಿಪಾಯಿ,
ನನ್ನ ಪಕ್ಷಕ್ಕೆ ಯಾವುದೇ ಧಕ್ಕೆ ತರಲಾರದ ರೀತಿಯಲ್ಲಿ ನಡೀತಕ್ಕಂಥ ವ್ಯಕ್ತಿ. ಆ ನಂತರ ಮಂತ್ರಿಗಿರಿ, MLA ಗಿರಿ ಹೈಕಮಾಂಡದವ್ರು ಒಳ್ಳೆ ತೀರ್ಮಾನ ತೆಗೆದುಕೊಂಡಿದ್ದಾರಂತೆ ಭಾವನೆ. ನೋಡಪ್ಪ, ಹೌದು, ಯಾರು ಪ್ರೂವ್ ಮಾಡಿದ್ದಾರೆ? ಆರೋಪಗಳು ಯಾರ ಮೇಲೆ ಬರೋದಿಲ್ಲ, ಗಾಂಧೀಜಿ ಮೇಲೆ ಬಂದಿಲ್ಲ, ಬಂದಾವಿಲ್ಲ, ಕೆಂಪೇಗೌಡರ ಮೇಲೆ ಬಂದಿಲ್ಲ. ಅವು ಆರೋಪಗಳು ಏನಾದ್ರು ನಿಜ ಆದವ? ಸುಳ್ಳು ಆರೋಪಗಳಿಗೇನಾದರೂ ಮೇಲ್ಗಡೆ ಮಿಸ್ಗೈಡ್ ಮಾಡಿದ್ರೆ, ಅದು ಮಿಸ್ಗೈಡ್ಗೆ ಏನಾದರೂ ಹೋಗಿದ್ರೆ ಅದು ತಪ್ಪು. ನನಗೇನು